ಫ್ರೆಂಡ್ಸ್, ಇಡೀ ಪ್ರಪಂಚನೇ ಕಾಯುತ್ತಿದ್ದ ಆ ಒಂದು ಕ್ಷಣ ಈಗ ಬಂದೇ ಬಿಟ್ಟಿದೆ. ಹೌದು, ಕಿಂಗ್ ಆಫ್ ಮೈಕಲ್ ಜಾಕ್ಸನ್ ಅವರ ಒಂದು ಲೈಫ್ ಸ್ಟೋರಿನೇ ಮೈಕಲ್ ಈಗ ಸಿನಿಮಾವಾಗಿ ಬಂದಿದೆ. ಈ ಸಿನಿಮಾ ಹೇಗಿದೆ, ಮೈಕಲ್ ಅವರ ಜೀವನ ಸಕ್ಸಸ್ ಸ್ಟೋರಿ ಆಗ್ಬೋದು, ಅವರ ಲೈಫಲ್ಲಿ ನಡೆದ ಕರಾಳ ದಿನಗಳನ್ನು ಮತ್ತು ತುಂಬ ಚೆನ್ನಾಗಿಯೇ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದನ್ನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತೀನಿ, ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಹೌದು, ಈ ಸಿನಿಮಾದ ಹೈಲೈಟ್ ಏನಂದರೆ ಮೈಕಲ್ ಪಾತ್ರ ಮಾಡಿರೋದು ಜಾಫರ್ ಜಾಕ್ಸನ್. ಮೈಕಲ್ ಜಾಕ್ಸನ್ ಅವರ ಸ್ವಂತ ಅಣ್ಣನ ಮಗನೇ ಅನ್ನೋದು ಈ ಚಿತ್ರದ ಒಂದು ಪ್ರಮುಖ ವಿಶೇಷವಾಗಿದೆ. ಅವರ ಡ್ಯಾನ್ಸ್, ಆ ಒಂದು ಮ್ಯಾನರಿಸಮ್ ನೋಡಿದರೆ ಮೈಕಲ್ ಜಾಕ್ಸನ್ ಅವರೇ ಮತ್ತೆ ಹುಟ್ಟಿ ಬಂದಿರೋ ಅನಿಸುತ್ತದೆ. ಅಷ್ಟು ಚೆನ್ನಾಗಿಯೇ ತುಂಬ ನೀಟಾಗಿಯೇ ಡ್ಯಾನ್ಸ್ ಆಗ್ಬೋದು ಮತ್ತು ಕೊರಿಯೋಗ್ರಫಿ ಆಗ್ಬೋದು ತುಂಬ ಅರ್ಥಪೂರ್ವಕವಾಗಿ ಸಿನಿಮಾ ಟೀಮ್ ರೆಡಿ ಮಾಡಿದೆ. ಮೈಕಲ್ ಜಾಕ್ಸನ್ ಅವರ 5 ಬ್ಯಾಂಡಿನಿಂದ ಶುರುವಾದ ಅವರ ವರ್ಲ್ಡ್ ಸ್ಟಾರ್ ಆಗೋವರೆಗೂ ಪ್ರತಿಯೊಂದೊಂದು ಬಾಲ್ಯದಿಂದ ಅವರು ಸಾಯುವ ಕೊನೆ ತನಕ ಏನೇನೆಲ್ಲ ಅವರ ಲೈಫಲ್ಲಿ ನಡೆಯಿತೋ ಅದನ್ನು ಸಿನಿಮಾದ ಮುಖಾಂತರ ಜನಗಳಿಗೆ ತಲುಪಿಸಿದ್ದಾರೆ ಸಿನಿಮಾದ ಎಂಟೈರ್ ಟೀಮ್. ಹೌದು, ತುಂಬ ಒಂದು ಒಳ್ಳೆ ಎನರ್ಜಿ ಆಗ್ಬೋದು, ಅವರ ಎಮೋಷ್ನಲ್ ಸ್ಟಾರ್ ಕೂಡ ಆಗ್ಬೋದು, ತುಂಬ ನೀಟಾಗಿ ಪ್ಲೇಸ್ಮೆಂಟ್ ಎಷ್ಟು ಇರಬೇಕು ಸ್ಕ್ರೀನ್ ಮೇಲೆ ಅಷ್ಟು ಪಾತ್ರಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆಯೇ ಈ ಚಿತ್ರದಲ್ಲಿ ಬರೀ ಅವರ ಸಕ್ಸಸ್ ಮಾತ್ರವಲ್ಲ, ಅವರ ತಂದೆಯ ಕೊರತೆ, ಪೆಪ್ಸಿ ಯಾಡ್ ಶೂಟ್ ಮಾಡುವಾಗ ಆದಂಥ ಆ ಒಂದು ಘಟನೆ, ಅವರ ಒಂಟಿತನ ತುಂಬ ನೀಟಾಗಿ ಸಿನಿಮಾದ ಟೀಮ್ ಅವರು ತೋರಿಸಿದ್ದಾರೆ. ಹೌದು, ಮ್ಯೂಸಿಕ್ BGM ಅಂತೂ ಮೈ ಜುಮ್ ಎನಿಸುತ್ತದೆ. ಪ್ರತಿಯೊಂದು ಸೀನ್ ನೋಡುವಾಗ ಒಂದು ಮೋಟಿವೇಶನ್, ಒಂದು ನಿಮ್ಮಲ್ಲಿ ಒಂದು ನಾನು ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಫೀಲ್ ಬಂದೇ ಬರುತ್ತದೆ. ಅಷ್ಟು ಚೆನ್ನಾಗಿ ಒಬ್ಬ ಲೈಫ್ ಟ್ರೂ ನಿಜವಾದ ಕಥೆ ಆದ ಕಾರಣ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾವಾಗಿದೆ. ಅದುವೇ ಮೈಕಲ್ ಜಾಕ್ಸನ್ ಅಂತ. ಹೌದು, ಜಾಫರ್ ಜಾಕ್ಸನ್ ಅವರು ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು ಸೇಮ್ ಯಾಸ್ ಇಟ್ ಈಸ್ ಮೈಕಲ್ ಜಾಕ್ಸನ್ ಅವರನ್ನೇ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡುತ್ತಿದ್ದಾರೆ ಅನಿಸಬೇಕು. ಅಷ್ಟು ಚೆನ್ನಾಗಿ ಅವರ ಫೇಸ್ ಆಗ್ಬೋದು, ಅವರ ಮ್ಯಾನರ್ಜಿಮ್ ಆಗ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ತುಂಬ ನೀಟಾಗಿಯೇ ಪ್ರತಿ ಒಂದೊಂದು ವರ್ಕ್ ಆಗಿದೆ ಸಿನಿಮಾದಲ್ಲಿ. ಸೊ ಇದು ಆಗಿತ್ತು ಮೈಕಲ್ ಸಿನಿಮಾದ ಒಂದು ಸಣ್ಣ ಸಿಂಪಲ್ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಸೊ ನಿಮಗೆ ಈ ಒಂದು ಕಂಟೆಂಟ್ ಅಥವಾ ಮೈಕಲ್ ಸಿನಿಮಾದ ರಿವ್ಯೂ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಇದೇ ರೀತಿ ಎಲ್ಲ ಸಿನಿಮಾಗಳ ರಿವ್ಯೂ ನಮ್ಮ ಕನ್ನಡ ಭಾಷೆಯಲ್ಲಿನೇ ನಿಮಗೆ ಮುಟ್ಟಿಸುತ್ತೇನೆ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.